ಪಿಕ್ಚರ್ ಹಿಟ್ ಆಯ್ತು, ಸ್ಟೇಟ್ ಅವಾರ್ಡ್ ಬಂತು. ಹಾಗೆ ಅವ್ರ ನಗು ಮತ್ತೆ ಅವ್ರ ಡೆಡಿಕೇಶನ್ ಟುವರ್ಡ್ಸ್ ಮೇಕಿಂಗ್ ಮೂವಿ ನನಗೆ ಬಹಳ ಇಷ್ಟ ಆಯ್ತು. ನಾನು ಫಸ್ಟ್ ಟೈಮ್ ಭೇಟಿ ಆಗಿದ್ದು ಅವ್ರನ್ನ. ಬಂದಾಗ ಆಫೀಸಲ್ಲಿ ಸರ್ ನಿಮ್ ಬಗ್ಗೆ ಬಹಳ ಕೇಳಿದೀನಿ ಅಂತಂದ್ರು. ಇಲ್ಲಪ್ಪ ನಾನು ಬಹಳ ಚಿಕ್ಕವನು ಅಂತಂದೆ. ಹೈಟ್ ಮಾತ್ರ ದೇವರು ಉದ್ದು ಕೊಟ್ಬಿಟ್ಟಿದ್ದಾರೆ, ಬಹಳ ಚಿಕ್ಕವನು ಅಂತ. ಇಲ್ಲ ನಿಮ್ಮ ತುಂಬಾ ನಿಮ್ ಯೂಟ್ಯೂಬ್ ನಲ್ಲಿ ಮತ್ತೆ ಎಲ್ಲಾ ಮೀಡಿಯಾನಲ್ಲಿ ಬಹಳ ಅಬ್ಸರ್ವ್ ಮಾಡಿದ್ದೀನಿ ಸರ್, ನಿಮ್ ಗುಣ ಬಹಳ ಇಷ್ಟ ಆಯ್ತು ಅಂತ. ಅದೊಂದೇಪ್ಪ ನನ್ನ ಆಸ್ತಿ ಅಂದೆ. ಸೊ ಆಗ ಮಾತಾಡ್ತಾ ಬಹಳ ಎಮೋಷನಲಿ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರು. ಬಹಳ ನಿಜವಾಗ್ಲೂ ಐ ವಾಸ್ ವೆರಿ ಇನ್ಸ್ಪೈರ್ಡ್ ಅವ್ರು ಮಾತಾಡುವಾಗ. ಒಂದು ನಿರ್ದೇಶಕರು ಸ್ಕ್ರಿಪ್ಟ್ ಮಾಡೋದ್ರಿಂದ ಹಿಡ್ಕೊಂಡು ಮತ್ತೆ ಒಂದು ಬಜೆಟ್, ಇಷ್ಟೇ ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಿರ್ಮಾಪಕರ ಹತ್ರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಾದ್ಮೇಲೆ ₹1 ಜಾಸ್ತಿ ಆಗಿದೆ, ಅಗ್ರಿಮೆಂಟ್ ಹಾಕೊಂಡು ಅದೇ ದುಡ್ಡಿಗೆ ಸಿನಿಮಾ ಮಾಡಿದಂತ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ಅವರಿಗೆ. ಇದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ನಡೆಯುತ್ತೆ. ಬಟ್ ಇಲ್ಲಿ ನಮ್ಮ ಕೆಲವು ಗಾಂಧಿನಗರಿಗಳು, ಎಲ್ಲರೂ ಅಲ್ಲ, ಗಾಂಧಿನಗರಿಗಳು ಅನ್ಬೇಕು, ಎಲ್ಲಾ ಕಡೆನೂ ಗಾಂಧಿನಗರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಬಹಳ ಒಳ್ಳೆಯವರು ಇದ್ದಾರೆ. ಬಟ್ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಬಜೆಟ್ ಆಗುತ್ತೆ ಅಂತ ಅನ್ಬಿಟ್ಟು ಕರ್ಕೊಂಡ್ಬಂದು ಇಷ್ಟು ದುಡ್ಡು ಬರುತ್ತೆ ಆಡಿಯೋನಲ್ಲಿ, ಇಷ್ಟು ಬರುತ್ತೆ ಸ್ಯಾಟಲೈಟ್ ಅಲ್ಲಿ, ಇಷ್ಟು OTT ಬಂದ್ಬಿಡುತ್ತೆ, ಥಿಯೇಟರ್ ನಲ್ಲಿ ಇಷ್ಟು ಬಂದ್ಬಿಡುತ್ತೆ, ಬರೀ ಇದನ್ನ ಹೇಳೋರು ಇರ್ತಾರೆ ಹೊರತು ಸತ್ಯಾಸತ್ಯತೆಗಳನ್ನು ಯಾರು ಎತ್ತಿಡಿಯೋರು ಇಲ್ಲ. ಬಹಳ ಕಮ್ಮಿ ಆಗ್ಬಿಟ್ಟಿದ್ದಾರೆ ಚಲನಚಿತ್ರ ರಂಗದಲ್ಲಿ. ಸೊ ಹಾಗಾಗಿ ಇಂಥ ಸತ್ಯಕ್ಕೆ ಬರ ಇರೋ ದಿನದಲ್ಲಿ ಸತ್ಯ ಇದೆ ಅಂತ ಅನ್ಬಿಟ್ಟು ಈ ನಿರ್ದೇಶಕರು ಅದೇ ಅಮೌಂಟ್ ಏನು ಒಪ್ಕೊಂಡಿದ್ರು ನಿರ್ಮಾಪಕರ, ಅದೇ ಅಮೌಂಟ್ಗೆ ಅಗ್ರಿಮೆಂಟ್ ಹಾಕಿ ಸಿನಿಮಾ ಅದ್ಭುತವಾದ ಒಂದು ಅದು ಗೆದ್ರಿ. ಮಲ್ಲಿ ಇಲ್ಲಿ ಶಬರಿ ಮೇಕಿಂಗ್ ಅಂತ ನೋಡಿದೆ, ಬಹಳ ಚೆನ್ನಾಗಿ ಬಂದಿದೆ. 3 ಹಾಡು ಮಾಡಿದ್ರು ಕೂಡ ಹೇಮಂತ್ ಕುಮಾರ್ ವಂಡರ್ಫುಲ್ ಜಾಬ್. ಎಲ್ಲಿದ್ದಾರೆ ಸಂಗೀತ ನಿರ್ದೇಶಕರು? ಬಹಳ ಎಕ್ಸ್ಪೆಷಲಿ ಆ ಲಾಸ್ಟ್ ಒಂದು ಬಿಟ್ಟು ಆ ಮಗು ಜೊತೆಲಿ ಜೀಪಲ್ಲಿ ಹೋಗ್ತಾ ಇದೆಯಲ್ಲ, ಆ ಹಾಡು ಗ್ಯಾರಂಟಿ ಹಿಟ್ ಆಗುತ್ತೆ ರೀ. ತುಂಬಾ ಚೆನ್ನಾಗಿ ಮಾಡಿದ್ದೀರಿ ನೀವು. ಸೊ ನಿಜವಾಗ್ಲೂ ನನ್ಗೆ ಬಹಳ ಖುಷಿ ಆಯ್ತು. ಇವತ್ತು ಬಹಳ ಒಳ್ಳೆ ದಿನ. ಎವ್ರಿ ಡೇ ಇಸ್ ಎ ನೈಸ್ ಡೇ. ಇವತ್ತು ಬಹಳ ಸ್ವಲ್ಪ ಇನ್ನ ಜಾಸ್ತಿ ಒಳ್ಳೆ ದಿನ ಅಂದ್ರೆ ಕಾರಣ ಇದೆ. ಒಂದು ಎಲ್ಲ ಪತ್ರಿಕಾ ಮಿತ್ರರು ಇವತ್ತು 4-5 ಪ್ರೆಸ್ ಕಾನ್ಫರೆನ್ಸ್ ಇದೆ. ಆಕ್ಚುಲಿ 11:30ಗೆ ಗ್ರಾಮಾಯಣದಿತ್ತು, ಅದು ಮತ್ತೆ ಪೋಸ್ಟ್ ಪೋನ್ ಆಯ್ತು, ಕ್ಯೂಬ್ ನಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ತಮ್ಗೆಲ್ಲ ತೊಂದರೆ ಕೊಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. 11:30 2:30ಗೆ ಶಿಫ್ಟ್ ಆಗಿದೆ. ತಾವೆಲ್ಲ ಬಂದು ಇದುವರೆಗೂ ಮ್ಯಾಕ್ಸಿಮಮ್ ಸಪೋರ್ಟ್, ಯಾವತ್ತು ಸಪೋರ್ಟ್ ಮಾಡಿಲ್ಲ ಲಹರಿಗೆ. ತಾವು 50 ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಿ. ನಮ್ಮ 7 ಕೋಟಿ ಜನರು ಕೂಡ ನಮ್ಮ ಕನ್ನಡಿಗರು ಯಾರು ಬಿಟ್ಕೊಟ್ಟಿಲ್ಲ. ಸೊ ಗ್ರಾಮಾಯಣ ಖಂಡಿತ ಗೆಲ್ಲಿಸ್ತೀರಾ ಅನ್ನೋ ಒಂದು 100% ಪಾಸಿಟಿವ್ ಎನರ್ಜಿ ನನಗಿದೆ. ಈ ಸಿನಿಮಾನು ಅಷ್ಟೇ, ನಿರ್ಮಾಪಕರು 3 ಜನ ಇದ್ದೀರಿ ಅಂತ ಗೊತ್ತಾಯ್ತು. 3 ಒಳ್ಳೇದಾಗ್ಲಿ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಒಂದು ಸಿನಿಮಾ ಗೆದ್ರೆ ಬಹಳ ಜನಕ್ಕೆ ಎಲ್ಲರೂ ಗೆದ್ದಂಗೆ, ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹೇಮಂತ್ ಕುಮಾರ್, ಮತ್ತೆ ಹೇಳ್ತಾ ಇದ್ದೀನಿ, ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ನಿರ್ದೇಶಕರೇ, ಇದಕ್ಕೂ ನಿಮ್ಗೆ ಅವಾರ್ಡ್ ಬರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ, ಸ್ವಲ್ಪ ನಾನು ಇಮಿಡಿಯೇಟ್ ಆಗಿ ಹೊರಡ್ತೀನಿ, ಯಾಕಂದ್ರೆ ಇಲ್ಲಿ ರಾಮಾಯಣ ಆಯ್ತು, ಅಲ್ಲಿ ಗ್ರಾಮಾಯಣ ನೋಡ್ಬೇಕು ಇವಾಗ. ಐ ವಿಶ್ ಆಲ್ ದಿ ಬೆಸ್ಟ್ ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಬಹುಶಃ ಅವ್ರು ಮಾಡಿರೋ ಒಂದು 7 ಸಿನಿಮಾದಲ್ಲಿ 6 ಸಿನಿಮಾ ಅವ್ರ ಜೊತೆಲಿ ಇದ್ದೀನಿ. ಶ್ರೀಯವ್ರ ಬಗ್ಗೆ ಎಲ್ಲರೂ ತುಂಬಾ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಹೊಗಳಿದ್ರೆ ಅದು ಆಭಾಸ ಆಗುತ್ತೆ. ಒಳ್ಳೆ ವ್ಯಕ್ತಿತ್ವ ಇರೋದಕ್ಕೆ ಇಷ್ಟು ವರ್ಷ ಅವ್ರು ನಡ್ಕೊಂಡು ಬಂದಿದ್ದಾರೆ. ಅನುಭವ ಟೀಸಲ್ ಕಾಣಿಸುತ್ತೆ ಸರ್. ಅಂದ್ರೆ ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ. ಅದು ಮಾಗ್ತಾ ಅವ್ರು ಬಹಳ ಪರಿಪಕ್ವವಾಗಿದ್ದಾರೆ. ಆದ್ರೆ ನಾನು ಒಬ್ಬ ನಟನಾಗಿ ಅವ್ರು ಹೇಗೆ ಹೇಳ್ಬೋದು ಅಂದ್ರೆ ಸರ್, ಒಬ್ಬ ನಟನ ಜೊತೆ ಒಬ್ಬ ನಿರ್ದೇಶಕ ಹೇಗಿರ್ತಾರೆ ಅಂತ, ಅದು ಒಂದು ತಾಯಿ ಮಗು ಸಂಬಂಧ, ಒಬ್ಬ ಪ್ರೇಮಿಯ ಸಂಬಂಧ, ಒಬ್ಬ ಗಂಡ ಹೆಂಡತಿಯ ಸಂಬಂಧ, ಅದೆಲ್ಲ ಮಿಕ್ಸ್ಚರ್ ಆಫ್ ಇದಿರ್ತದೆ ಕ್ಷೇತ್ರ. ನನಗೂ ಅವ್ರಿಗೂ ತುಂಬಾ ಒಳ್ಳೆ ಕೋಆರ್ಡಿನೇಷನ್ ಇದೆ. ಆಮೇಲೆ ಅವರು ಎಲ್ಲಾ ನಟರನ್ನು ತುಂಬಾ ಪ್ರೀತಿಸ್ತಾರೆ, ಸ್ಕ್ರಿಪ್ಟ್ ತುಂಬಾ ಪ್ರೀತಿಸ್ತಾರೆ. ಅವಾಗ ನಾವು ಅದನ್ನ ತುಂಬಾ ಪ್ರೀತಿಸ್ತೀವಿ ಸರ್. ಸ್ಕ್ರಿಪ್ಟ್ ಅರ್ಥ ಮಾಡಿಸ್ತಾರೆ, ಮತ್ತೆ ಲಿಬರ್ಟಿ ಕೊಡ್ತಾರೆ. ಏನ್ ಮಾಡ್ಬೋದು ಸರ್ ಅಂತ ಕೇಳ್ತಾರೆ. ಈಗೋ ಇಲ್ಲ, ನಾನ್ ಹೇಳಿದ್ದೇ ಮಾಡ್ಬೇಕು ಅಂತಿಲ್ಲ. ನಾವ್ ಮಾಡಿದ ತಪ್ಪಾದ್ರೆ ಅದನ್ನ ಮತ್ತೆ ತಿಂತಾರೆ. ಶ್ರೀ ವ್ಯಕ್ತಿತ್ವದ ಬಗ್ಗೆ ಆಗ್ಲೇ ಎಲ್ರು ಮಾತಾಡಿದ್ದಾರೆ. ಇನ್ನು ಮುಂದೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡೋದು ತುಂಬಾ ಇದೆ. ಹಾಗಾಗಿ ಇದೊಂದೇ ಪ್ರೆಸ್ ಮೀಟ್ ಅಲ್ಲಿ ಮಾತು ಮುಗಿಸೋದು ಬೇಡ. ಶ್ರೀ ಅವರು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಅತ್ಯುತ್ತಮವಾದ ನಿರ್ದೇಶಕ, ಒಬ್ಬ ಒಳ್ಳೆ ಮನುಷ್ಯ. ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡ್ತಾರೆ. ಈಗಾಗ್ಲೇ ಅವ್ರು ಏನೋ ಬೇರೆ ಮಾಡ್ತಾ ಇರ್ಬೇಕಾಗಿತ್ತು. ನಮ್ಮ ಇಂಡಸ್ಟ್ರಿ ದುರಂತಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದೆ ಎಲ್ಲ ಒಳ್ಳೇದಾಗ್ಲಿ. ನಿಮ್ಮೆಲ್ಲರ ಹರಕೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರ್ಲಿ. ಥ್ಯಾಂಕ್ ಯು. ಸಾರಿ ಸರ್, ನಮ್ಮ ನಮ್ಮ ನಿರ್ಮಾಪಕರಿಗೆ, ಚಿನ್ನಯ್ಯ ಮಾಸ್ಟರ್ಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ಮತ್ತೆ ಇಡೀ ನನ್ನ ಕೋ-ಆರ್ಟಿಸ್ಟ್ಗೆ, ಹೀರೋಗಳಿಗೆ, ಹೀರೋಯಿನ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ. ನಮ್ಮ ತಂಡನ ಹಾರೈಸಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ. ನಮ್ ಸಮರ್ಥ ಅಣ್ಣ ಅಷ್ಟೇ, ಅಕ್ಕ, ನಾನು 3 ಜನನು ಚೆನ್ನಾಗ್ ಮಾಡಿದೀವಿ. ನಾವು ಚೆನ್ನಾಗ್ ಮಾಡಕ್ ಕಾರಣ ನಮ್ ಸರ್.
ಚೆನ್ನಾಗಿದೆ. ಅಯ್ಯೋ ಅವ್ರಿಗೆಲ್ಲ ನೀವು ಎರಡ್ ಲೈನ್ ಮಾತಾಡು. ಏನ್ ಅನ್ಸ್ತು? ನಾನೀಗ 4ನೇ ತರಗತಿ. ತಮಿಳಲ್ಲಿ ಅಯಲಿ ಅಂತ ಒಂದ್ ಮಾಡಿದೀನಿ, ವಧು ಅಲ್ಲಿ ಮಾಡಿದೀನಿ, ಈಗ ರಾಣಿ. ಇದು ಮೊದಲನೇ ಮೂವಿ ಶಬರಿ. ತಿಂಗಳಿಗೆ ಎಷ್ಟು ದಿನ ಸ್ಕೂಲಿಗೆ ಹೋಗ್ತೀಯ? ನಿಜ ಹೇಳ್ಬೇಕು. ಇಲ್ಲ ನಾನ್ ಡೇಟ್ ಎಣಿಸಿಲ್ಲ. ಎರಡು ಸಿನಿಮಾ ನೀವ್ ನೋಡಿದ್ರೆ ಗೊತ್ತಾಗುತ್ತೆ. ಖುಷಿ ಆಯ್ತಾ ಆಕ್ಟ್ ಮಾಡಿದ್ದು ಶಬರಿಲಿ? ಹಾ, ತುಂಬಾ ಖುಷಿ ಆಯ್ತು. ಲ್ಯಾಂಡಿಂಗ್ ಒಂದ್ ಸ್ಮೈಲ್ ಮಾಡ್ಬೇಕಂತ ಡೈರೆಕ್ಟರ್ ಹೇಳ್ಕೊಟ್ಟಿದಾರಾ? ಓಕೆ, ಇಷ್ಟೇನಾ? ಬೇರೆ ಏನು ಮಾತಾಡಲ್ವಾ? ಇಲ್ಲ ಇಲ್ಲ. ಒಂಚೂರು ಏನಾದ್ರು ಮಾತಾಡಮ್ಮ. ಇಲ್ಲ, ಮೂವಿ ನೋಡಿ. ಓಕೆ ಧನ್ವಿ, ಆಲ್ ದ ವೆರಿ ಬೆಸ್ಟ್ ಟು ಯು. ಶ್ರೀಧರ್ ಶಬರಿಲಿ ಪಾತ್ರ ಮಾಡಿದ್ದು. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋರೆಲ್ರಿಗೂ ನಮಸ್ಕಾರ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಟೈಮ್ ಅಲ್ಲಿ. ಶಬರಿ ನನಗೆ ತುಂಬಾನೇ ಸ್ಪೆಷಲ್. ಏನಕ್ಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ನನ್ನ ಡೆಬ್ಯೂ ಸಿನಿಮಾ ಇದು. ನನಗೆ ಅವಕಾಶ ಕೊಟ್ಟಂತ ಶ್ರೀ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಶಾರ್ಟ್ ಫಿಲ್ಮ್ಗಳು ಮೇ ಬಿ ಯಾರ್ಯಾರು ನೋಡಿರ್ತೀರೋ ಗೊತ್ತಿಲ್ಲ, ಅದ್ರಲ್ಲಿ ತುಂಬಾ ನಗ್ಸುವಂತ ಪ್ರಯತ್ನ ಮಾಡಿದ್ದೀನಿ. ಬಟ್ ಇದ್ರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಎಮೋಷನ್ ಇದೆ, ಲವ್ ಸೀನ್ಸ್ ಇದೆ, ತುಂಬಾನೇ ಚೆನ್ನಾಗಿದೆ. ತುಂಬಾ ಡಿಫ್ರೆಂಟ್ ಆಗಿದೆ. ನಿಮ್ಗಳ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ಎಲ್ಲಾರು ನೋಡಿ. ಟೀಸರೇ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸಿನಿಮಾ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸಾಂಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಅಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮ್ಯೂಸಿಕ್ ಎಲ್ಲ. ನಾನು ಅಂಡ್ ಪ್ರೊಡ್ಯೂಸರ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ. ನೀವುಗಳಿಂದಾನೇ ನಾವಿಲ್ಲಿ ಇರೋ ಕಾರಣ ಇವಾಗ. ಅಂಡ್ ನಿಮ್ಗಳ ಸಪೋರ್ಟ್ ಮೀಡಿಯಾ ಸರ್, ಥ್ಯಾಂಕ್ ಯು ಸೋ ಮಚ್. ಹಾ, ನಂದು ಅದೇ ಸರ್, ಒಂದು ಗೌಡ್ರು ಮಗಳು ಶಬರಿ ಯಾರು ಅನ್ನೋದನ್ನ ತುಂಬಾ ಕ್ಯೂರಿಯಸ್ ಆಗಿಟ್ಟಿದೀವಿ ನಾವು. ನೀವು ಸಿನಿಮಾ ನೋಡಿದ್ರೇನೆ ಗೊತ್ತಾಗದ ಏನು ಹೆಂಗಿದೆ ಕತೆ ಅನ್ಬಿಟ್ಟು. ಒಂದ್ ತುಂಬಾ ಎಮೋಷನಲ್ ಆಗಿದೆ ನನ್ನ ಕ್ಯಾರೆಕ್ಟರ್. ಟೀಸರ್ ಅಲ್ಲಿ ಎಳಿ ಆಗಿ ನಮ್ಮ ಡೈರೆಕ್ಟರ್ ತೋರಿಸ್ತಾ ಹೋಗ್ತಾರೆ. ನೋಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಮತ್ ರಮೇಶ್ ಅಂತ. ಯಾರು ಬೈದಾಕ್ಬಿಡ್ತಾರೋ ಅಂತ ಕ್ರಿಸ್ಪ್ ಆಗಿರ್ತೀನಿ. ನನ್ನ ಪಾತ್ರ ಇಟ್ಸ್ ಅಬೌಟ್ ಒಬ್ಬ ಮನುಷ್ಯ ಅವನ್ ಜೀಪ್ ಒಬ್ಸೆಷನ್ ಬಗ್ಗೆ. ಅಂಡ್ ಮಿಕ್ಕಿದೆಲ್ಲ ಮೂವಿ ನೋಡ್ತೀರಾ. ನಾನು 8 ವರ್ಷ ಆಯ್ತು ನಾನು ರಂಗಭೂಮಿ ಎಂಟರ್ ಆಗಿ. ನಾನು ನಿಜವಾಗ್ಲೂ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂತೀನಿ ಅಂತ ನಂಗೆ ಇಮ್ಯಾಜಿನೇ ಮಾಡಕ್ಕಾಗಿರ್ಲಿಲ್ಲ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫಾದರ್ ರಮೇಶ್, without whom I don't think I'll be here this page. And ಅವ್ರಾದ್ಮೇಲೆ ವಿಷ್ಣು ಸರ್ ಮತ್ತೆ ಬದ್ರಿ ಸರ್ ಆಫ್ ಕೋರ್ಸ್, ಅಂಡ್ ದ ಎಂಟೈರ್ ಟೀಮ್ ಆಫ್ ಶಬರಿ. 40-50 ದಿನ ಶೂಟ್ ಒಳ್ಳೆ ಪಿಕ್ನಿಕ್ ತರ ಇತ್ತು. ಕಷ್ಟಪಟ್ಟಿಲ್ಲ ಅಂತ ಅಲ್ಲ, ಅಷ್ಟು ಫನ್ ಆಗಿತ್ತು ಇಡೀ ಶೂಟ್ ಶಬರಿದು. ಆಮೇಲೆ ಟೀಸರ್ ನೋಡಾದ್ಮೇಲೆ ಬ್ಲಡ್, ಸ್ವೆಟ್, ಟಿಯರ್ಸ್ ಮತ್ತೆ ನನ್ ಕೂದಲು ಬೇರೆ ಕೊಟ್ಟಿನಿ ಮೂವಿಗೆ. ಅಂಡ್ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.